ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಇಬ್ರು ಕಾಣಿಸ್ಕೊಂತಿದೀವಿ ಅಂತ ಅನ್ಕೊಂಬೇಡಿ. ಇವತ್ತಿನ ವ್ಲಾಗ್ ಬಂದು ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಆಕ್ಚುಲಿ ಇಬ್ರು ಸ್ಪೆಷಲ್ ಗೆಸ್ಟ್. ಮೇನ್ ಸೆಲೆಬ್ರಿಟಿ ಇವಳು, ಇನ್ನೊಬ್ರು ಬಂದು ನಮಗೆ ಅಂತ ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದ್ರದ್ದು ರೆಸಿಪಿ ವ್ಲಾಗ್ ಇದು. ಸೊ ಯಾರು ಏನದು ಸೆಲೆಬ್ರಿಟಿ ಅಂತ ಅಂದ್ರೆ ತೋರಿಸ್ತೀನಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಮೇಲೆ ಏನ್ ಹೇಳಿ ನಾನು ವೆಲ್ಕಮ್ ಬ್ಯಾಕ್ ಟು ತೇಜು ಚಾನೆಲ್. ಫಸ್ಟ್ ಟೈಮ್ ಅಖಿಲ ದೇಶಮ್ಮ ಅವರು ನನ್ನ ವ್ಲಾಗ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಮೋಸ್ಟ್ಲಿ ಅವಳದ ಎಂಗೇಜ್ಮೆಂಟ್ ವಿಡಿಯೋ ಮಾಡಿದೀನಿ, ಬಟ್ ಅದ್ರಲ್ಲೆಲ್ಲ ಮಾತಾಡಿರೋದೆಲ್ಲ ಏನೂ ಇಲ್ಲ. ಅಂಡ್ ನನಗೋಸ್ಕರ ಚಿಕನ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾಳೆ ನಮ್ಮ ಮನೆಗೆ ಬಂದು. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕೂರ್ಗ್ ಸ್ಪೆಷಲ್ ಚಿಕನ್ ಮಾಡ್ತಾ ಇದೀನಿ, ಕೂರ್ಗಿ ಸ್ಟೈಲ್ದು. ಸೊ ಯಾರು ನೋಡಿರ್ತಾರೆ ಅನ್ಕೋತೀನಿ, ಸುಮಾರು ಜನ ಮಾಡಿರೋ ನೋಡಿರ್ತೀರಾ, ಬಟ್ ನಾನ್ ಮಾಡೋದು ಯಾರು ನೋಡಿಲ್ಲ. ಸೊ ಬ್ಲಾಗ್ ಅಲ್ಲಿ ನಾನು ಇವತ್ತಿನವರೆಗೂ ಕುಕಿಂಗ್ ಬ್ಲಾಗ್ ಇನ್ನು ಇಲ್ಲಿ ತನಕ ಮಾಡಿಲ್ಲ. ಸೊ ತೇಜು ಚಾನಲ್ ಅಲ್ಲೇ ಮಾಡ್ತಾ ಇದೀನಿ. ನಾವೆಲ್ಲ ಬದುಕಿದ್ರೆ ತಿಂದ್ಬಿಟ್ಟು ಟ್ರೈ ಮಾಡಿ, ಇಲ್ಲಾಂದ್ರೆ ನನಗೆ ಚೆನ್ನಾಗಿ ಸೂಪರ್ ಆಗಿ ಅಡಿಗೆ ಮಾಡ್ತೀನಿ. ಯಾಕಂದ್ರೆ ಸುಮಾರು ಸತಿ ಮೇಡಮ್ ನವರು ತಿಂದಿದ್ದಾರೆ, ಓವರ್ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದಾರೆ. ಆಕ್ಚುಲಿ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ಕೂರ್ಗ್ ಸ್ಟೈಲ್ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಓಕೆ, ಆಕ್ಚುಲಿ ಅಖಿಲ ದೇಶಮ್ಮ ಅವರು ನಾನ್ ವೆಜ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಅವಳು ಕೂರ್ಗಿ ಅಲ್ವಾ, ಆಬ್ವಿಯಸ್ಲಿ ಕೂರ್ಗಿ ಅವ್ರಿಗೆ ನಾನ್ ವೆಜ್ ಎಲ್ಲ ಪ್ರಿಯ. ವೆಜ್ ಚೆನ್ನಾಗಿ ಮಾಡ್ತೀನಿ ನಾನು, ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ, ವೆಜ್ ಚೆನ್ನಾಗಿ ಮಾಡ್ತೀನಿ. ನಮ್ ಗ್ಯಾಂಗ್ ಅಲ್ಲಿ ಇರೋರೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ, ರೆಸಿಪಿ ವ್ಲಾಗ್. ನೋಡೋಣ, ಅದಕ್ಕೆ ಕೂರ್ಗಿ ಸ್ಟೈಲ್ ಚಿಕನ್ ಮಾಡ್ತಿದ್ದಾಳಲ್ಲ, ಅದಕ್ಕೋಸ್ಕರ ತೋರ್ಸೋಣ ಅಂತ ಈ ವ್ಲಾಗ್ ಮಾಡ್ತಾ ಇದೀನಿ. ಅಂಡ್ ಶುರು ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಂತ ಅಂದ್ರೆ, ಎಲ್ರು ನನ್ನ ಕೇಳಿದ್ದು ನನ್ನ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ. ನನ್ನ ಸ್ಕಿನ್ ರೀಸೆಂಟ್ ಆಗಿ ತುಂಬಾ ಹಾಳು ಮಾಡ್ಕೊಂಬಿಟ್ಟಿದೀನಿ. ಅದನ್ನ ಎಷ್ಟೋ ವಿಡಿಯೋದಲ್ಲಿ ಮೆನ್ಷನ್ ಕೂಡ ಮಾಡಿದೀನಿ. ನನ್ನ ರೂಟೀನ್ ಏನೇ ಇದ್ರು ಮಾಯಿಶ್ಚರೈಸರ್, ಸೀರಮ್, ಟೋನರ್ ಇದೆಲ್ಲ ಯೂಸ್ ಮಾಡಿನು, ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡಿದಂತ ರಿಸಲ್ಟ್ಸ್, ನಾನ್ ಯೂಸ್ ಮಾಡಿದಂತ ಪ್ರಾಡಕ್ಟ್ಸ್ ಅಲ್ಲಿ ನನಗೆ ಸಿಗ್ಲಿಲ್ಲ. ಆ ತರ ಇದ್ದಾಗ ನನಗೆ ಥಾಟ್ ಬಂದಿದ್ದು, ಓಕೆ ಡರ್ಮಟಾಲಜಿಸ್ಟ್ ಮೀಟ್ ಮಾಡೋಣ. ಡರ್ಮಟಾಲಜಿಸ್ಟ್ ಮೀಟ್ ಮಾಡಿದ್ರೆ ನಮ್ಮ ಸ್ಕಿನ್ ರಿಲೇಟೆಡ್ ಏನೇ ಇದ್ರು ಅವರು ಚೆಕ್ ಮಾಡಿ ಹೇಳ್ತಾರೆ, ನಮ್ಗೆ ಅಂತ ಒಂದು ಪ್ರಾಡಕ್ಟ್ಸ್ ಹೇಳ್ತಾರೆ, ಅದನ್ನ ಬೈ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಅಂತ. ಆಗ ಮತ್ತೆ ನನ್ನ ತಲೆಯಲ್ಲಿ ಬಂದಿದ್ದು, ಡರ್ಮಟಾಲಜಿಸ್ಟ್ ಮೀಟ್ ಮಾಡ್ಬೇಕು ಅಂತ ಅಂದ್ರೆ ಸಿಟಿಲಿ ಒಳ್ಳೆ ಡರ್ಮಟಾಲಜಿಸ್ಟ್ ಹುಡುಕ್ಬೇಕು. ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೊಂಡಾದ್ಮೇಲೆ ಅವರು ಟ್ರೀಟ್ಮೆಂಟ್ಗೆ ನಮ್ಗೆ ಸಪ್ರೇಟ್ ಚಾರ್ಜಸ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಹೇಳುವಂತ ಪ್ರಾಡಕ್ಟ್ಸ್ ತಗೋಬೇಕು ಅಂದ್ರು ಸಪ್ರೇಟ್ ಚಾರ್ಜಸ್ ಆಗತ್ತೆ. ಏನಿಲ್ಲ ಅಂತ ಅಂದ್ರು ಮಿನಿಮಮ್ 5 to 6K ಆಗತ್ತೆ. ಅಷ್ಟೆಲ್ಲ ಯಾಕೆ ಖರ್ಚು ಮಾಡೋದು ಅಂತ ನನ್ನ ಏನೋ ಯೋಚನೆ ಇತ್ತು. ಸರಿ, ಆ ಥಾಟ್ ನ ಸೈಡಿಗಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಂದ್ರೆ, ಒನ್ ಆಫ್ ಮೈ ಫ್ರೆಂಡ್ಸ್ ನನಗೆ ಸಜೆಸ್ಟ್ ಮಾಡಿದ್ದೆ ಕ್ಯೂರ್ ಸ್ಕಿನ್ ಆಪ್ ಬಗ್ಗೆ. ಈ ಆಪ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಗೆ ಯಾವ್ದೇ ಹೇರ್ ರಿಲೇಟೆಡ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ನೀವು ಇಲ್ಲಿ ಬಂದು ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡ್ರೆ, ಇಲ್ಲಿರುವಂತಹ ಡರ್ಮಟಾಲಜಿಸ್ಟ್ ನಿಮ್ನ ಫ್ರೀ ಆಗಿ ಟ್ರೀಟ್ ಮಾಡ್ತಾರೆ. ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೀಟ್ ಮಾಡ್ತಾರೆ. ಇಲ್ಲಿ ಡರ್ಮಟಾಲಜಿಸ್ಟ್ಗೂ ನಿಮ್ಗೂ ಕಾನ್ವರ್ಸೇಷನ್ ನಡೆಯುತ್ತೆ. ಕಾನ್ವರ್ಸೇಷನ್ ಅಲ್ಲಿ ನಿಮ್ಗೆ ಏನೇನ್ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಹೇಗಿದೆ ನಿಮ್ ಸ್ಕಿನ್, ನೀವ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಎಲ್ಲ ವಿಚಾರಿಸ್ತಾರೆ. ನೀವ್ ಅದನ್ನೆಲ್ಲ ನೀಟಾಗಿ ಹೇಳ್ತಾ ಬಂದ್ರೆ, ಡಾಕ್ಟರ್ ಏನ್ ಕೇಳ್ತಾರೆ, ನಿಮ್ಮ ಫೇಸ್ ಒಂದು ಪಿಕ್ಚರ್ ಕೇಳ್ತಾರೆ. ಫ್ರಂಟ್ ಫೇಸ್ ಒಂದು, ಸೈಡ್ ಫೇಸ್ ಒಂದು ಪಿಕ್ಚರ್ ಕೇಳ್ತಾರೆ. ನೀವು ನಿಮ್ ಫೇಸ್ ನ ಪಿಕ್ಚರ್ ತಗೊಂಡಾದ್ಮೇಲೆ, ಅಂದ್ರೆ ಫೋಟೋ ತಗೊಂಡಾದ್ಮೇಲೆ, ಇದ್ರಲ್ಲಿ ಈ ಆಪ್ ಅಲ್ಲಿ ಇರುವಂತ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಅದು ನಿಮ್ಮ ಸ್ಕಿನ್ ನ ಡಿಟೆಕ್ಟ್ ಮಾಡಿ, ಅಂದ್ರೆ ಕಂಪ್ಲೀಟ್ ಫೇಸ್ ನ ಡಿಟೆಕ್ಟ್ ಮಾಡಿ ನಿಮ್ಮ ಸ್ಕಿನ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ತೋರಿಸುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್, ಈವನ್ ಪಿಂಪಲ್ ಇರ್ಬೋದು, ಎಲ್ಲಾನು ಡಿಟೆಕ್ಟ್ ಮಾಡಿ ತೋರಿಸುತ್ತೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ. ಆ ಪ್ರಾಬ್ಲಮ್ಸ್ ಮೇಲೆ ಡರ್ಮಟಾಲಜಿಸ್ಟ್ ನಿಮಗೆ ಅಂತಾನೆ ಸ್ಪೆಷಲೈಸ್ಡ್ ಕಿಟ್ ರೆಡಿ ಮಾಡ್ತಾರೆ. ಈ ಆಪ್ ಅಲ್ಲಿ ನೀವು ಪೇ ಮಾಡ್ಬೇಕಾಗಿರೋದು ಜಸ್ಟ್ ಪ್ರಾಡಕ್ಟ್ಸ್ ಮಾತ್ರ. ಪ್ರಾಡಕ್ಟ್ಸ್ ಗೆ ನಾನು ಕೊಟ್ಟು ತಗೊಂಡಿದ್ದು 1500, ಅಂದ್ರೆ 1499 ಕೊಟ್ಟು ಬೈ ಮಾಡಿದೆ. ಈ ಆಪ್ ನ ಹೇಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅದಷ್ಟೇ ಅಲ್ಲದೆ ಕಾಮೆಂಟ್ ಅಲ್ಲೂ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈ ಆಪ್ ಬಂದು ಆಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ ಎರಡರಲ್ಲೂ ಅವೈಲಬಲ್ ಇದೆ. ನಾನ್ ಹೇಗೆ ಈ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡೆ ಅನ್ನೋದನ್ನ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈ ಆಪ್ ನ ಹೇಗೆ ಯೂಸ್ ಮಾಡೋದು ಅಂತ ಅಂದ್ರೆ, ಆಪ್ ಡೌನ್ಲೋಡ್ ಆಗಿದ ತಕ್ಷಣ ನಿಮ್ಮ ನೇಮ್ ಮತ್ತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕೇಳುತ್ತೆ. ಯಾವ್ದಾದ್ರು ಲ್ಯಾಂಗ್ವೇಜ್ ನಿಮ್ ಕಂಫರ್ಟಬಲ್ ಇರೋದು ಚೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿದ ತಕ್ಷಣ ನಿಮ್ಗೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಂತ 2 ಆಪ್ಷನ್ ತೋರಿಸುತ್ತೆ. ನಿಮ್ ಸ್ಕಿನ್ ಅಂತ ಅಂದ್ರೆ ನೀವು ಸ್ಕಿನ್ ತಗೋಬಹುದು, ಹೇರ್ ಅಂತ ಅಂದ್ರೆ ಹೇರ್ ತಗೋಬಹುದು.
ಸ್ಕಿನ್ ರಿಲೇಟೆಡ್ ಅಂತ ತಗೊಂಡಾಗ ನಿಮ್ಮ ಮತ್ತು ಡರ್ಮಟಾಲಜಿಸ್ಟ್ ಕಾನ್ವರ್ಸೇಷನ್ ಶುರು ಆಗತ್ತೆ. ನೀವಲ್ಲಿ ಅವ್ರ ಹತ್ರ ಯಾವ್ಯಾವ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ನೀವ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ, ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳುತ್ತೆ. ಅದಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅಂದ್ರೆ ನೀವು ಪ್ರೆಗ್ನೆಂಟಾ ಅಥವಾ ಏನೋ ಪ್ರೆಗ್ನೆಂಟ್ ಅಲ್ವಾ ಅಥವಾ ಪ್ಲಾನಿಂಗ್ ಟು ಗೆಟ್ ಪ್ರೆಗ್ನೆಂಟಾ ಅಂತ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಈ ಥಿಂಗ್ಸ್ ನನ್ಗೆ ಇಷ್ಟ ಆಯ್ತು. ಬಿಕಾಸ್ ಪ್ರೆಗ್ನೆಂಟ್ ಲೇಡೀಸ್ಗೆ ಸ್ಕಿನ್ ಕನ್ಸರ್ನ್ಸ್ ಬೇರೆ ಇರುತ್ತೆ. ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಸ್ಕಿನ್ ಕನ್ಸರ್ನ್ಸ್ ಇರೋದ್ರಿಂದ ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದ್ರಿಂದ ಎಲ್ರಿಗೂ ಒಂದೇ ತರ ಇರಲ್ಲ ಪ್ರಾಬ್ಲಮ್ಸ್. ಸೊ ಅದಕ್ಕೋಸ್ಕರ ಒಬ್ಬೊಬ್ರಿಗೂ ಕಸ್ಟಮೈಸ್ಡ್ ಕಿಟ್ ರೆಡಿ ಮಾಡಿ ಕಳಿಸ್ತಾರೆ. ನನಗೆ ಕಳ್ಸಿರುವಂತ ಕಸ್ಟಮೈಸ್ಡ್ ಕಿಟ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ. 1 ಕ್ಯೂರ್ ಸ್ಕಿನ್ ಅವರ ಫೇಸ್ ವಾಶ್ ಇದೆ. 2 ಕ್ಯೂರ್ ಸ್ಕಿನ್ ಅವರ ಸನ್ಸ್ಕ್ರೀನ್ ಇದೆ. ಕ್ಯೂರ್ ಸ್ಕಿನ್ ಅವರ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಇದೆ. ಕ್ಯೂರ್ ಸ್ಕಿನ್ ಅವರ ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್ ಇದೆ. ಈ 4 ಪ್ರಾಡಕ್ಟ್ ನ ನನಗೆ ಅಂತಾನೆ ಕಸ್ಟಮೈಸ್ ಮಾಡಿ ಕಳಿಸಿದ್ದಾರೆ. ಸೊ ನಿಮ್ಗೂ ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಪ್ರಕಾರನೇ ಕಸ್ಟಮೈಸ್ ಮಾಡಿ ಕಳಿಸ್ತಾರೆ. ಅಂಡ್ ಟು ಬಿ ಹಾನೆಸ್ಟ್ ಇನ್ನೊಂದು ಖುಷಿ ಏನಂತ ಅಂದ್ರೆ ಇದರಲ್ಲಿ ಎಲ್ಲಾ ಫ್ರೀ ಆಫ್ ಕಾಸ್ಟ್. ನೀವ್ ಏನು ಪ್ರಾಡಕ್ಟ್ಸ್ ಬೈ ಮಾಡ್ತೀರಾ ಅದಷ್ಟು ಬಿಟ್ರೆ ಇನ್ನೆಲ್ಲಾ ಫ್ರೀ ಆಫ್ ಕಾಸ್ಟ್. ಅದಷ್ಟೇ ಅಲ್ಲದೆ ಇದರಲ್ಲಿ ಡಯಟ್ ಚಾರ್ಟ್ ಕೂಡ ಹೇಳ್ತಾರೆ. ನಿಮ್ಮ ಸ್ಕಿನ್ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನು ಇದರಲ್ಲಿ ಹೇಳ್ತಾರೆ. ಅದೆಲ್ಲ ಫ್ರೀ ಆಫ್ ಕಾಸ್ಟ್. ನನಗೆ ಈ ಕಿಟ್ ನನ್ ಕೈ ಬಂದ್ ಸೇರೋ ಅಷ್ಟರಲ್ಲಿ ಒಂದು 2-3 ಡೇಸ್ ಆಯ್ತು. ಅಷ್ಟೇ ಬೇಗ ಬಂದ್ಬಿಡುತ್ತೆ ನಿಮ್ಗೆ. 1 ಡೇ ಆರ್ 2 ಡೇಸ್ ಅಲ್ಲಿ ಡೆಲಿವರ್ ಆಗುತ್ತೆ. ಸೊ ನೀವ್ ಯೂಸ್ ಮಾಡಕ್ ಟ್ರೈ ಮಾಡ್ಬೋದು. ಅಂಡ್ ಇದನ್ನ ಯೂಸ್ ಮಾಡಿದ ತಕ್ಷಣಕ್ಕೆ ರಿಸಲ್ಟ್ ಸಿಗತ್ತಾ ಅಂತ ಕೇಳಿದ್ರೆ ನೋ, ತಕ್ಷಣಕ್ಕೆ ಯಾವ್ದು ರಿಸಲ್ಟ್ ಸಿಗಲ್ಲ. ಅಟ್ ಲೀಸ್ಟ್ 1-2-3 ವೀಕ್ಸ್ 4 ವೀಕ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಯೂಸ್ ಮಾಡಾದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಾವು ಚೆಕ್ ಮಾಡ್ಬೋದು. ಇಲ್ಲಿ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಇದು ಇನ್ನ ಈ ಪಿಂಪಲ್ ಮಾರ್ಕ್ಸ್ ಏನಿದೆ ನನಗೆ ಇಲ್ಲೆಲ್ಲ ಪಿಗ್ಮೆಂಟೇಶನ್, ಲಿಪ್ ಸುತ್ತ ಪಿಗ್ಮೆಂಟೇಶನ್ಸ್ ಇತ್ತು. ಸೊ ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರುವಾಗಿಂದ ಅಂದ್ರೆ 10 to 15 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಲೈಟ್ ಆಗಿ ನಂಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಿಕಾಸ್ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ನಲ್ಲ, ಅದ್ರಲ್ಲಿ ನನ್ನ ಫೇಸ್ ನೋಡೋದಕ್ಕೂ ಈಗ ನನ್ನ ಫೇಸ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ. ನಿಮ್ಮ ಸ್ಕಿನ್ ಅಥವಾ ಹೇರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು ಕ್ಯೂರ್ ಸ್ಕಿನ್ ನ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ಟ್ರಸ್ಟ್ ಮೀ, ನಿಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಕ್ಕೇ ಸಿಗತ್ತೆ. ವೇಟ್ ಮಾಡ್ಬೇಕು, 1-2-3 ವೀಕ್ಸ್ ಯೂಸ್ ಮಾಡ್ಬೇಕು. ಅಂಡ್ ನಾನು ಆಗ್ಲೇ ಮೆನ್ಷನ್ ಮಾಡಿದಾಗೆ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ ಏನ್ ಟೈಮ್ ಇದೆ ಅಲ್ಲಿವರೆಗೂ ನಿಮ್ ಜೊತೆ ಡರ್ಮಟಾಲಜಿಸ್ಟ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ನೀವ್ ಮರ್ತೃನು ಅವ್ರು ಮರೆಯಲ್ಲ. ಅವರೇ ಬಂದು ಮಂತ್ಲಿ ಒಂದ್ಸತಿ ಕನ್ಸಲ್ಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ನಿಮ್ಗೆ. ನಿಮ್ ಸ್ಕಿನ್ ಹೇಗ್ ಹೋಗ್ತಾ ಇದೆ, ನಿಮ್ ರೂಟೀನ್ ಹೇಗಿದೆ, ನಿಮ್ ಫುಡ್ ರೂಟೀನ್ ಹೇಗಿದೆ ಎಲ್ಲಾನು ಚೆಕ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ನನ್ನ ವ್ಯೂವರ್ಸ್ಗೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಇದೆ. ನಿಮಗೆ ಅಂತ ಒಂದು ಕಸ್ಟಮೈಸ್ಡ್ ಕಿಟ್ ರೆಡಿ ಏನ್ ಮಾಡ್ತಾರೆ ಅದನ್ನ ರೆಡಿ ಮಾಡಿ ಕೊಟ್ಟಾಗ ನೀವ್ ಬೈ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಕೂಪಾನ್ ಸೆಕ್ಷನ್ ಇರುತ್ತೆ. ಕೂಪಾನ್ ಸೆಕ್ಷನ್ ಅಲ್ಲಿ TA 100 ಅಂತ ಯೂಸ್ ಮಾಡಿದ್ರೆ 100 ರೂಪೀಸ್ ಆಫ್ ಇರುತ್ತೆ. ನಾನ್ 1500 ಕೊಟ್ಟು ತಗೊಂಡೆ, ನಿಮ್ಗೆ 1400 ಅಲ್ಲೇ ಸಿಗುತ್ತೆ. ಸೊ ಇದನ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಕ್ಯೂರ್ ಸ್ಕಿನ್. ಈ ಆಪ್ ನ ಹೇಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅದಷ್ಟೇ ಅಲ್ಲದೆ ಕಾಮೆಂಟ್ ಅಲ್ಲೂ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಇದನ್ನ ಯೂಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಾನು ನನಗೆ ತಿಳಿಸಿ. ಓಕೆ ಹೇಳಮ್ಮ. ಓಕೆ ಸ್ಟಾರ್ಟ್ ಮಾಡೋಣ ಬ್ಲಾಗ್. ಸ್ಟಾರ್ಟ್ ಮಾಡೋಣ. ಓಕೆ ಓಕೆ ರೆಡಿ. ಏನೇನ್ ಹಾಕ್ತಾ ಇದೀಯಾ? ಬಾಂಡ್ಲಿ ಇಟ್ಕೊಂಡಿದ್ಯಾ? ಫಸ್ಟ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಸೊ ಆನಿಯನ್ ಬೇಕು, ಆಮೇಲೆ ಚಿಲ್ಲಿ ಬೇಕು, ಗ್ರೀನ್ ಚಿಲ್ಲಿ ಬೇಕು, ಆಮೇಲೆ ಟೊಮ್ಯಾಟೊ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಆಮೇಲೆ ಕರ್ಬೇವಿನ ಸೊಪ್ಪು ಬೇಕು, ಆಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸಾಲ್ಟ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಕ್ಕೆ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಸೊ ಇವಾಗ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹೇಳಲೇ ಇಲ್ಲ. ಮೇನ್ ಇಂಗ್ರೀಡಿಯೆಂಟ್ ಮಾಡ್ತಾ ಇರ್ತೀನಿ. ಇವಾಗ್ಲೇ ಎಲ್ಲ ಹೇಳ್ಬಿಟ್ಟಿನಿ. ಸೊ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಮತ್ತೆ ಇನ್ನೇನ್ ಅನ್ಸ್ತಿದೆ ಮೇಡಮ್? ನನ್ನ ವ್ಲಾಗ್ ಅಲ್ಲೆಲ್ಲ ಕಾಣಿಸ್ಕೊಂತಿದೆ. ಅದು ಇವತ್ತು ಮೇಡಮ್ ಅವ್ರ ಮನೆಗೆ ಸುಮಾರು ತಿಂಗಳ ಮೇಲೆ ಆಗ್ಬಿಟ್ಟಿತ್ತು ಅನ್ಸುತ್ತೆ ಬಂದು. ಸೊ ಅದು ಸರ್ಪ್ರೈಸಿಂಗ್ ವಿಸಿಟ್ ಆಗಿ ಬಂದಿದೆ ಇವತ್ತು. ಸೊ ಸ್ವಲ್ಪ ಶೂಟಿಂಗ್ ಇದೆಲ್ಲ ಫ್ರೀ ಆಗಿದೆ, ಅದಕ್ಕೆ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಮೇಡಮ್ ಅಂತೂ ಅಪರೂಪ ಬರೋದು, ಸೊ ಅದಕ್ಕೆ ನಾನೇ ಬಂದೆ. ಕರೆಕ್ಟ್ ಆಗಿ ಹೇಳಿದೆ ಬೇಬಿ, ಬರೋದೇ ಇಲ್ಲ. ಸೊ ಬಂದಿದ್ದೀನಿ ಇವತ್ತು. ನೋಡೋಣ. ಏನೋ ಚಿಕನ್ ಮಾಡ್ಕೊಡ್ತಿದ್ದಾಳೆ ಗೈಸ್. ಅಂಡ್ ಮನೆಯಿಂದ ಅವರು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರು ಅಂತ ರವೆ ಉಂಡೆ, ಸಮ್ ಕರ್ಜಿಕಾಯಿ ಎಲ್ಲ ತಂದಿದ್ದಾಳೆ. ತಿನ್ಬೇಕು ಅವನ್ನೆಲ್ಲ. ಮತ್ತೆ ಇನ್ನೇನಮ್ಮ, ಹೇಗ್ ನಡೀತಾ ಇದೆ ನಿನ್ ಲೈಫು? ಎಷ್ಟು ಆಯಿಲ್ ಆಗ್ತಾ ಇದೆಯಾ? ಒಂದು 3 ಸ್ಪೂನ್. 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದಾಳೆ. ಕೆಲವು ಜನ ಆಯಿಲ್ ಜಾಸ್ತಿ ಇಷ್ಟಪಡಲ್ಲ, ಬಟ್ ಇದಕ್ಕೆ ಒಂಚೂರು ಆಯಿಲ್ ಇರ್ಬೇಕು. ತುಂಬಾ ಡ್ರೈನೂ ಅಲ್ಲ, ಗ್ರೇವಿ ತರನೂ ಅಲ್ಲ, ಫ್ರೈ ತರ. ಓಕೆ. ಇದೇನು ಟ್ರೆಡಿಷನಲ್ ಫುಡ್ ಕೂರ್ಗಿದು? ಹಾ,
ಒಂಥರ ಹಂಗೇನಾ? ಹೌದು. ಆಕ್ಚುಲಿ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಬೇಕು, ಬಟ್ ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಕಾಚಂಪುಳಿ ಅಂತ. ಬಟ್ ಒಂದ್ ಟೈಮ್ ಕಾಚಂಪುಳಿ ಇಲ್ದೇನೂ ಮಾಡ್ಬೋದು. ಸೊ ನಾನು ಇವತ್ತು ಕಾಚಂಪುಳಿ ಇಲ್ದೆ ಮಾಡ್ತಾ ಇದೀನಿ. ಎರಡು ಟೇಸ್ಟ್ ಒಂದೇ ತರ ಇರುತ್ತೆ, ಆದ್ರೆ ಅದೊಂದು ಚೂರ್ ಹಾಕ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದು ಟ್ರೆಡಿಷನಲ್ ಎಲ್ಲ ನಾನ್ ವೆಜ್ಗೂ ಹಾಕ್ತಿವಲ್ಲ ಕಾಚಂಪುಳಿ. ಸೊ ಅದು ಇಲ್ಲ, ಅದಕ್ಕೆ ಇವತ್ತು ಟೊಮೆಟೊ ಯೂಸ್ ಮಾಡ್ಕೋತಾ ಇದೀನಿ ನಾನು. ಇಲ್ಲಾಂದ್ರೆ ಒಬ್ಬೊಬ್ರು ಹುಣಸೆ ನೀರ್ ಹಾಕ್ತಾರೆ, ಇಲ್ಲಾಂದ್ರೆ ಲೆಮನ್ ಮಾಡ್ಕೋಬಹುದು. ಬಟ್ ಏನಂತಂದ್ರೆ ಅದು ಆ ಟೇಸ್ಟೇ ಬೇರೆ. ಬಟ್ ಇವಾಗ ಒಂಚೂರು ಆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಆನಿಯನ್ ಹಾಕೋಣ. ಅದೇನು ಗೊತ್ತಾ, ಆನಿಯನ್ ಇಷ್ಟು ಸ್ಲೈಸಸ್ ದೊಡ್ಡದಕ್ಕೆ ಹಚ್ಕೋಬೇಕು, ಬಾಯಿಗೆ ಸಿಗುತ್ತೆ. ಚಿಕ್ಕ ಚಿಕ್ಕದೆಲ್ಲ ಹಾಕಿದ್ರೆ ಅದೊಂದು ಟೇಸ್ಟೇ ಏನು ಅನ್ಸಲ್ಲ. ಆನಿಯನ್ ಎಲ್ಲ ಚೆನ್ನಾಗಿ ಸಿಗ್ಬೇಕು, ಬಾಯಿಗೆ ಸಿಗ್ಬೇಕಾ? ಅಫ್ಕೋರ್ಸ್. ಓಕೆ. ಮದ್ವೆ ಆದ್ಮೇಲೆ ಗೈಸ್ ಅಕ್ಕ ನಮಗ್ ಸಿಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ, ಅಪರೂಪಕ್ಕೆ ಈ ತರ ನೋಡಿ. ಮದ್ವೆ ಆದ್ಮೇಲೆ ನಾನ್ ಬರ್ಬೇಕಾ ಇವ್ರು ಬರ್ಬೇಕಾ ಅಲ್ವಾ? ಹೆಂಗ್ ಹೋಗಕ್ಕಾಗತ್ತೆ ಆಲ್ವೇಸ್ ವೆಲ್ಕಮ್. ಮುಂಚೆ ಆದ್ರೆ ಬ್ಯಾಚುಲರ್ ಇದ್ದಾಗ ಅಲ್ಲೆಲ್ಲ ಆಚೆ ಹೋದಾಗ ಫೋನ್ ಹೋಗ್ತೀನ ಎಲ್ಲಿದ್ಯಾ, ಎಲ್ಲರೂ ಆಚೆ ಹೋಗಿದ್ಯಾ ಅಂತ ಕೇಳ್ಕೊಬೋದು. ಇವಾಗ ಎಲ್ಲಿ ಶೂಟಿಂಗ್ ಎಲ್ಲ ಅಂದ್ರೆ ಮನೇಲಿ ಹೇಳ್ತೀವಪ್ಪ ನಾವು. ಅವಾಗ ನಮ್ಗೆ ಅಷ್ಟು ಫ್ರೀಡಮ್ ಇರೋದು, ಇವಾಗ ಸ್ವಲ್ಪ ಹಂಗಿರಲ್ಲ. ಈಕೆ ಮದ್ವೆ ಆಗಿರೋ ಹುಡುಗಿ ಬೇರೆ, ಮಾಡ್ಬೇಡ ಆಯ್ತಾ. ನಿನ್ನೂ ಹೆಂಗಾಗಿ ಮದ್ವೆ ಆದ್ಮೇಲೆ ನೀವೆಲ್ಲ ಆಂಟಿನೇ. ನಾನೇ ಇನ್ನ ಸ್ವೀಟ್ 16 ಆಂಟಿಗಳ ಮಧ್ಯೆ ಒಂದು ಸ್ವೀಟ್ 16 ಇದಾರೆ. ನನ್ಗೆ ಈ ಆನಿಯನ್ದು ಒಗ್ಗರಣೆ ಮಾಡ್ಕೊಳ್ಳೋದಾಗ ಫ್ರೇಗ್ರೆನ್ಸ್ ಬರುತ್ತಲ್ಲ, ಸಖತ್ ಇಷ್ಟ. ಹಂಗೆ ತಿನ್ನೋಣ. ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಅಡ್ಗೆ? ನಾನು 5 ವರ್ಷ ಆಯ್ತು, 5ರಿಂದ 6 ವರ್ಷ ಆಯ್ತು ಅಡಿಗೆ ಕಲ್ತು. ಮುಂಚೆ ಎಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಕಲಿತು. ನೀನ್ ಅಡಿಗೆ ಕಲ್ತಿರೋ ಸ್ಟೋರಿ ಹೇಳು ನೋಡೋಣ. ತುಂಬಾ ಫನ್ನಿ ಆಗಿದೆ ಗೈಸ್, ಕೇಳಿ ಇದನ್ನ. ಹೆಂಗ್ ಹೇಳಿ, ನಾನು ಲವ್ ಮಾಡೋ ಟೈಮ್ಗೆ ನನ್ನ ಹಸ್ಬೆಂಡ್ ತುಂಬಾ ಆಡ್ಕೋತಾ ಇದ್ರು. ಮದ್ವೆ ಆದ್ಮೇಲೆ ಝೊಮ್ಯಾಟೊ ಸ್ವಿಗ್ಗಿನೇ ಗತಿ ನಮ್ಗೆ ಹಂಗೆ ಹೆಂಗೆ ಅಂತ. ಸೊ ಅದೇ ಚಾಲೆಂಜಿಗೋಸ್ಕರ ಆಗಿದ್ದಾಗಲಿ ನಾನು ನಮ್ಮ ಅಕ್ಕ ಬ್ಯಾಚುಲರ್ ಇದ್ದಾಗ ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನಾನು ಮಾಡಿದ್ ಏನಂತಂದ್ರೆ ಡ್ರೈ ಫಿಶ್ ಗೊಜ್ಜು. ಅದನ್ನ ಮಾಡ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಆಯ್ತು. ಆಮೇಲೆ ಡೈಲಿ ಯೂಟ್ಯೂಬ್ ನೆಲ್ಲ ನೋಡ್ತಾ ಇದೆ. ಸೊ ನೋಡಿ ಯೂಟ್ಯೂಬ್ ಅಲ್ಲಿ ಎಷ್ಟೆಲ್ಲ ಯೂಸ್ ಇದೆ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಎಲ್ಲ ಅಡಿಗೆ ಕಲಿತೆ. ಆಮೇಲೆ ಹೋಗ್ತಾ ಹೋಗ್ತಾ ನಂದೇ ಓನ್ ರೆಸಿಪಿ, ಆಮೇಲೆ ಅಮ್ಮ ಮಾಡೋದನ್ನ ನೋಡ್ಕೊಂಡು ಕಲ್ತಾ ಇದೆ. ಓಕೆ, ನೀನ್ ಕಲ್ತಿದ್ದು ಲಾಕ್ ಡೌನ್ ಟೈಮ್ ಅಲ್ಲಿ ತಾನೆ? 2 ವರ್ಷ ಏನು ದಬಾಕ ಕೆಲ್ಸ ಏನು ಇದ್ದಿರಲ್ಲ. ಅವಾಗ ಯೂಟ್ಯೂಬ್ ಬ್ಲಾಗ್ ಎಲ್ಲ ನೋಡ್ಕೊಂಡು ಕಲ್ತಿದ್ರು. ಯೂಟ್ಯೂಬ್ ಬ್ಲಾಗ್ ನೋಡ್ಕೊಂಡು ಅಥವಾ ಏನಾದ್ರು ಲಾಕ್ ಡೌನ್ ಟೈಮ್ ಅಲ್ಲಿ ಯಾರು ಮಾಡಕ್ಕೇನೋ ಕೆಲಸ ಇರ್ಲಿಲ್ಲಲ್ಲ ಎಲ್ರಿಗೂ, ಅವಾಗ ಅಕ್ಕ ಕಲ್ತಿರೋದು. ಅದು ಬಾಯ್ ಫ್ರೆಂಡ್ಗೋಸ್ಕರ, ಅವಳಿಗೋಸ್ಕರನೂ ಕಲ್ತಿಲ್ಲ, ಬಾಯ್ ಫ್ರೆಂಡ್ ಸಾರಿ ಇವಾಗ ರೇಕ್ಸೋರು ಎಲ್ಲಾರು ಅವ್ರ ಫ್ರೆಂಡ್ಸ್ ಎಲ್ಲ ಫುಲ್ ರೇಕ್ಸೋರು. ಮದ್ವೆ ಆದ್ಮೇಲೆ ಡೈಲಿ ಸ್ವಿಗ್ಗಿ ಝೊಮ್ಯಾಟೋನೇ ಗತಿ ಅನ್ನೋದು. ಸೊ ನೋಡ್ರ ರೇಕ್ಸೋರ್ಗೆಲ್ಲ ಚಾಲೆಂಜಿಂಗ್ ಆಗಿ ಇವಾಗ ಏನ್ ಅಡ್ಗೆ ಮಾಡೋದು ಎಲ್ಲ ಅನ್ನ ಕಿಡಕ್ಕೂ ಬರ್ತಾ ಇದಿಲ್ಲ ಆಕ್ಚುಲಿ ನನಗೆ. ಸೊ ಇವಾಗೆಲ್ಲ ಕಲ್ತಿದ್ದೀನಿ. ಆಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಅಡುಗೆ, ಎಲ್ರಿಗೂ ಇಷ್ಟ ಆಗುತ್ತೆ. ನನಗೆ ಇವಳು ಮಾಡೋ ವೆಜ್ಗಿಂತ ನಾನ್ ವೆಜ್ ಇಷ್ಟ ಆಗುತ್ತೆ. ಆ್ಯಂಡ್ ಇವಳು ಯಾವಾಗಲೂ ನಾನ್ ವೆಜ್ಜೇ ಮಾಡಿಕೊಟ್ಟಿರೋದು ವೆಜ್ಗಿಂತ. ಸೊ ವೆಜ್ ಎಲ್ಲೋ ಒಂದೇ ಸತಿ ಅವಳು ಶೂಟಿಂಗ್ಗೆ ಪಲಾವ್ ಅಂತ ಏನೋ ಮಾಡ್ಕೊಂಡ್ ಬಂದಿದ್ದು, ಅದೊಂದೇ ಟೇಸ್ಟ್ ಮಾಡಿರೋದು. ಅದು ಚೆನ್ನಾಗಿ ಮಾಡಿ, ಎಲ್ಲರೂ ಚೆನ್ನಾಗಿ ಮಾಡ್ತೀವಿ ಅಷ್ಟೇ. ನಾನು ಜಾಸ್ತಿ ಟೇಸ್ಟ್ ಮಾಡಿರೋದು ಇವಳು ಮಾಡಿರೋದು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದಾಳೆ. ಯಾವಾಗ್ಲೂ ಚಿಕನ್ನ ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಅಲ್ಲೇ ಮಾಡಿ ತೊಳ್ದಿಡ್ಬೇಕು. ಕೆಲವು ಜನ ಬರೀ ಹಂಗೆ ತೊಳಿತಾರೆ. ಸಾಲ್ಟ್ ಮತ್ತೆ ಟರ್ಮರಿಕ್ ಹಾಕಿದ್ರೆ ಆ ಸ್ಮೆಲ್ ಇರುತ್ತೆ ಗೊತ್ತಾ, ಅದೆಲ್ಲ ಹೋಗ್ಬಿಡುತ್ತೆ. ಸೊ ಸಾಲ್ಟ್ ಮತ್ತೆ ಟರ್ಮರಿಕ್ ಅಲ್ಲಿ ತೊಳೆದು ನೀಟಾಗಿ ವಾಶ್ ಮಾಡಿದ್ವಿ. ಸೊ ಇವಾಗ ಎಲ್ಲ ಚಿಕನ್ ಹಾಕೋಣ. ಫೇವ್ರೆಟ್ ಲೆಗ್ ಪೀಸ್ ನೋಡಿ ದೊಡ್ಡದಿದೆ ಅದು ಬೇಯೋಷ್ಟರಲ್ಲಿ ಟೈಮ್ ಹಿಡಿಯುತ್ತೆ ಅನ್ಸುತ್ತೆ. ಏನು ಮಕ್ಕಳಾ, ಇಲ್ಲಿ ನನ್ನ ಮಕ್ಕಳು ನಾನ್ ವೆಜ್ ಸ್ಮೆಲ್ಲಿಗೆ ಇಲ್ಲಿ ಬಂದು ಓಡಾಡ್ತಾ ಇದ್ದಾರೆ. ಬೇಬಿ ಒಂದ್ಸತಿ ಅಡುಗೆ ಮನೆಗೆ ಬಂದು ಇವಾಗ ವಾಪಸ್ ಹೋದ್ಲು, ಮತ್ತೆ ವಾಪಸ್ ಬರಲಿಲ್ಲ. ಅರ್ಧ ಲೆಗ್ ಪೀಸ್ ಇದಾರೆ ಭಾರ ಆಗುತ್ತೆ. ಅದು ತಿರುಗಿಸೋಷ್ಟರಲ್ಲಿ ಸುಸ್ತಾಗುತ್ತೆ. ಮತ್ತೆ ಹೇಗೆ ನಡೀತಾ ಇದೆಯಮ್ಮ ಮದುವೆ ಲೈಫು? ಪ್ರಿಟಿ ಗುಡ್. ಪ್ರಿಟಿ ಗುಡ್. 7 months ಆಯ್ತು ಮದುವೆ ಆಗಿ. ಅಲ್ಲ, ಭರತ್ಗೆ ಏನು ಬೇರೆ ಆಪ್ಷನ್ ಇರ್ಲಿಲ್ವಾ? ಹೋಗಿ ಹೋಗಿ ನಿನ್ನ ಮದುವೆ ಪುಣ್ಯ ಪಟ್ಟಿರ್ಬೇಕು ಪುಣ್ಯ ಪಟ್ಟಿರ್ಬೇಕು. ಪಾಪ ಅವ್ರು ಅದೆಷ್ಟು ಅನ್ಭವಿಸ್ತಾ ಇರ್ತಾರೋ ಪುಣ್ಯ. ಅವ್ರ ಮದ್ವೆ ಆಗಿರೋದಕ್ಕೆ ನಾವು ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ.
ಒಂದು 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಹಾಕೋತಾರೆ, ಅಂದ್ರೆ ಅರಿಶಿನ ಪುಡಿ. ಆಮೇಲೆ ಸಾಲ್ಟ್ ಅದಕ್ಕೆ 1 ಸ್ಪೂನ್ ಹಾಕ್ತೀನಿ. ಆಮೇಲೆ ಮಸಾಲೆ ಎಲ್ಲ ಆದಮೇಲೆ ಸ್ವಲ್ಪ ಚಿಕನ್ ನೀಟಾಗಿ ಬಾಯ್ಲ್ ಆಗಲಿ. ಚಿಕನ್ ಬೇಯೋದಕ್ಕೋಸ್ಕರ ಸಾಲ್ಟ್ ಹಾಕೋತಾ ಇದ್ದಾರೆ. ಸಾಲ್ಟ್ ಎಲ್ಲ ಅವರ ರುಚಿಗೆ ತಕ್ಕಂತೆ ಹಾಕೋತಾರೆ. ಅದನ್ನ ಮೆಜರ್ಮೆಂಟ್ ಹೇಳ್ಬೇಕಂತ ಏನಿಲ್ಲ, ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರಾ ಅದ್ರ ಮೇಲೆ ನೀವು ಹಾಕೋಬೇಕು. ಒಬ್ಬೊಬ್ರು ಕಲ್ಲುಪ್ಪು ಹಾಕ್ತಾರೆ. ಕಲ್ಲುಪ್ಪಲ್ಲಿ ನನಗಂತೆ ಅಂದಾಜು ಗೊತ್ತಾಗಲ್ಲ, ಸಾಲ್ಟ್ ಆದ್ರೆ ಹಾಕ್ಬಿಡ್ತೀನಿ. ಕಲ್ಲುಪ್ಪಲ್ಲಿ ನನಗೆ ಗೊತ್ತಾಗುತ್ತೆ, ಕಲ್ಲುಪ್ಪು ಗೊತ್ತೇ ಆಗಲ್ಲ. ಅದೇ ಒಂದಿಲ್ಲ ಕಡಿಮೆ ಹಾಕ್ಬಿಟ್ಟಿರ್ತೀನಿ, ಇಲ್ಲ ಜಾಸ್ತಿ ಹಾಕಿಬಿಡಿ. ನಾನು ಅದಕ್ಕೆ ಕಲ್ಲುಪ್ಪು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಕಲ್ಲುಪ್ಪು ಒಳ್ಳೇದು ಹೆಲ್ತಿಗೆ. ಸೊ ಒಂದು 15 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಹಾಯ್ಕೊಂಡೆ. ಅಕ್ಕ ಆಕ್ಚುಲಿ ನಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ತಾ ಇದಾರೆ, ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಏನ್ ಹೇಳೋ? ವಾಪಸ್ ಬರ್ತೀನಿ. ಅದು ಏನು 11 ಗಂಟೆ ನೈಟ್ ಅಲ್ಲಿ ಎಲ್ಲೂ ಹೋಗಲ್ಲ, ಎಲ್ಲೋ ಪಾರ್ಟಿಗೆ ಡಿನ್ನರ್ಗೆ ಹೋಗ್ತಾ ಇದ್ದಾಳೆ ಇವಳು. ಅದನ್ನ ನೋಡ್ಬೇಕು ನನ್ನ ಬ್ಲಾಗ್ ಅಲ್ಲಿ ನೋಡಿ. ಅಲ್ಲಿ ನೋಡಿ ಅವಳ ಬ್ಲಾಗ್ ನ ಪ್ರಮೋಟ್ ಇಲ್ಲೇ ಮಾಡ್ಕೊಂಬಿಟ್ಲು ಅಕ್ಕ. ಎಂತವಳೆ? ಯಾವಾಗ ಬರೋದು? ಬರ್ತೀನಿ ಬೇಬಿ, ಇನ್ನ ಹೋಗೇ ಇಲ್ಲ. ಹೋದ ಆಮೇಲೆ ಹಾಯ್ ಓನೆ ಬಂಗಾರಿ. ನನ್ನ ಮಗಳು ಏನು ಕ್ಯೂಟ್ ಆಗಿದ್ದಾಳೆ, ಡುಮ್ ಡುಮ್ಮಕ್ಕೆ ಮುದ್ದು 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 ಮುದ್ದು. ನಿನ್ನ ತೆಗ್ದು ಅದು ಬೋರ್ ಆಗೋಗಿತ್ತು, ಅದಕ್ಕೆ. ಅಕ್ಕ ಇಷ್ಟೊಂದೆಲ್ಲ ಚೆನ್ನಾಗಿ ರೆಡಿ ಆಗಿದ್ದಾಳೆ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಯಾರ ಜೊತೆ ಹೋಗ್ತಾ ಇದೆಯಾ? ಬಾಯ್ ಫ್ರೆಂಡಾ? ಹೇಳಲಿಲ್ಲ ನೀನು ನನಗೆ. ಅದೇ ನನ್ನ ಬ್ಲಾಗ್ ಅಲ್ಲಿ ನೋಡಿ ಬಾಯ್ ಫ್ರೆಂಡ್ ಅಂತ. ಏನಾಗಿದೆ ಚುಚ್ಚಿ ಇವಾಗ ಬೆಂದಿದ್ಯಾ? ಬಂದಿದೆ. ಆದ್ರೆ ಇನ್ನೊಂದೇನಂತಂದ್ರೆ ನಾನು ವಿತೌಟ್ ಸ್ಕಿನ್ ತಿನ್ನೋದು. ಮೇಡಮ್ ಅವ್ರಿಗೆ ವಿತ್ ಸ್ಕಿನ್ ಇಷ್ಟ, ಸೊ ಅದಕ್ಕೆ 2 ಮಿಕ್ಸ್ ಇದೆ. 2 ಮಿಕ್ಸ್ ಇದೆ. ಅದು ಹೆಂಗ್ ಗೈಸ್ ವಿತೌಟ್ ಸ್ಕಿನ್ ತಿಂತಾರೆ ಕೆಲವು. ಎಷ್ಟೊಂದು ಜನಕ್ಕೆ ನಾನು ನೋಡಿರೋರಲ್ಲಿ ರಬ್ಬರ್ ಪೇನಿಂಗ್, ಲೈಕ್ ವಿತೌಟ್ ಸ್ಕಿನ್ ಜಾಸ್ತಿ ತಿನ್ನೋರು. ನನಗೆ ಚಿಕನಲ್ಲಿ ಸ್ಕಿನ್ ಇಲ್ಲ ಅಂದ್ರೆ ಮುಟ್ಟೋದೇ ಇಲ್ಲ ನಾನಂತೂ. ನಮಗೆ ವಿತೌಟ್ ಸ್ಕಿನ್ ಇಷ್ಟ. ಈಗ ಚಿಕನ್ ಒಂದು 75% ಅಷ್ಟು ಬೆಂದಿದೆ. ಈಗ ಟೊಮ್ಯಾಟೊ ಹಾಕಿದ್ದಾಳೆ, 1 ಟೊಮ್ಯಾಟೊ ಮೀಡಿಯಂ ಸೈಜ್ 1 ಟೊಮ್ಯಾಟೊ ಹಾಕೊಂಡಿದ್ದಾಳೆ. ತುಂಬಾ ಟೊಮ್ಯಾಟೊ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ. ಟೊಮ್ಯಾಟೊ ಬೇಲಿ. ಈಗ ಮತ್ತೆ ಬ್ರೇಕಾ? ಸೊ ಟೊಮ್ಯಾಟೊ ಎಲ್ಲ ಬೆಂದ್ಕೊಂಡಿದೆ, ಸ್ಮ್ಯಾಶ್ಡ್ ಆಗಿದೆ, ಸ್ಮ್ಯಾಶ್ಡ್. ಇವಳೊಂಥರ ಇಂಗ್ಲಿಷ್ ಗುರ್ತವಳು, ಸ್ವಲ್ಪ ಅದೇ ತರ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾಳೆ, ಟೆನ್ಷನ್ ಮಾಡ್ಕೋಬೇಡಿ. ಸೊ ಇವಾಗ ಚಿಲ್ಲಿ ಪೌಡರ್ ಹಾಕೋಣ. ಚಿಲ್ಲಿ ಪೌಡರ್ ನಾನು ಆ ಕಡೆನೇ ಹೋಗ್ತೀನಿ. ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನ ಹಾಕೊಳ್ಳಿ. ನಾನು ಇವಾಗ 2 ಟೇಬಲ್ ಸ್ಪೂನ್ ಹಾಕ್ತೀನಿ. 2.5, ಯಾಕಂದ್ರೆ ಚಿಲ್ಲಿ ಸ್ವಲ್ಪ ಕಮ್ಮಿ, ಗ್ರೀನ್ ಚಿಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೀನ. ಸೊ 2.5 ಹಾಕಿದೀನಿ. ಸಾರಿ, ಆಕ್ಚುಲಿ ಮಧ್ಯದಲ್ಲಿ ನಾನು ಇದು ಏನು ಜೀರಿಗೆ ಪೌಡರ್ ಹೇಳೋದ್ ಮರ್ತೋಯ್ತು. ಸೊ ಇವಾಗ ಜ್ಞಾಪಿಸ್ಕೊಂಡೆ. ಜೀರಿಗೆ ಇಲ್ಲ, ಅದಕ್ಕೆ ಜೀರಿಗೆ ಹಾಕೊಂಡು ಮೇಡಮ್ ಪೌಡರ್ ಮಾಡ್ಕೊಡ್ತಾರೆ. ಅಂಡ್ ಏನಂತಂದ್ರೆ ಕೆಲವು ಜನ ಗರಂ ಮಸಾಲೆ ಹಾಕ್ತಾರೆ, ಇಷ್ಟರವ್ರು ಗರಂ ಮಸಾಲೆ ಹಾಕೋಬಹುದು. ಬಿಕಾಸ್ ನಾನು ಲೇಟರ್ ನಾನು ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಆ ಕಲರ್ ಏನಕ್ಕೆ, ಆ ಫ್ಲೇವರ್ ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಗರಂ ಮಸಾಲ ಚೂರು ಹಾಕೊಂಡಿರೋರು ಹಾಕೋಬಹುದು, ಬಟ್ ನಾನು ಜೀರಿಗೆ ಪೌಡರ್ ಒಂಚೂರು ಹಾಕ್ತಾ ಇದೀನಿ. ಎಷ್ಟು ಸಾಕು ಫ್ಲೇವರ್ಗೆ 1 ಸ್ಪೂನ್ ಜೀರಿಗೆ ಹಾಕೊಂಡಿದೀನಿ. ಏನಮ್ಮ ನಮ್ ಬೇಬಿ ನಮ್ ಮನೆಗೆ ಬಂದು ಫುಲ್ ಬಹಳ ಟೆನ್ಷನ್ ಕೊಡ್ತಾ ಇದೆ. ಇದೆಲ್ಲಿ ಬ್ಲಾಗ್ ಮಾಡಕ್ಕೆ ಡಿಸ್ಟರ್ಬ್ ಮಾಡ್ತಾಳು. ತುಂಬಾ ಯಾಕೋ ಲೈಟಿಂಗ್ ಚೆನ್ನಾಗಿ ಬರ್ತಾ ಇಲ್ಲ, ಶಿಫ್ಟ್ ಮಾಡೋಣ ಇಲ್ಲಿ. ಆದ್ರೆ ಇದೆಲ್ಲ ಕಾಣ್ತಾ ಇದೆ, ಅಲ್ಲಿ ಓಡಾಡ್ತಾ ಇದ್ದಾಳೆ ನೋಡಿ. ನನ್ನನ್ನ ಕರೆದು ಅವಮಾನ ಮಾಡ್ತಾ ಇದಾರೆ ಗಾಯ್ಸ್. ಏನು ಮಾಡಕ್ಕಾಗಲ್ಲ, ಫ್ರೆಂಡ್ಸ್ ಅಲ್ವಾ ಅಂತ ಬಿಡ್ತಾ ಇದೀನಿ. ನಾವು ಅಷ್ಟೇ ಫ್ರೆಂಡ್ ಅಲ್ವಾ ಅಂತ ಬಿಡ್ತಾ ಇದೀನಿ. ಆಕ್ಚುಲಿ ನಂಗೆ ತಲೆನೇ ಓಡಿರ್ಲಿಲ್ಲ ಗೈಸ್. ಅದಕ್ಕೆ ಅವಾಗವಾಗ ಸಾರಿ ನಾನು ಅಲ್ಲಿ ಹುಡುಕ್ತಾ ಇದೀನಿ ಕ್ಯಾಮ್ರಾ. ಅದಕ್ಕೆ ಅವಾಗವಾಗ ಇಂಥ ಫ್ರೆಂಡ್ ಇರ್ಬೇಕು, ಎಲ್ಲಾದ್ರೂ ಮರ್ತೋಗ್ಬಿಡ್ತಾರೆ ಅನ್ನೋ ನ್ಯಾಕ್ಸ್ ಹಾಕಿರ್ಬೇಕು. ಸೊ ನೋಡಿ 2 ನಿಮಿಷದ ಕೆಲಸ ಅಷ್ಟೇ ಜುಯಿ ಅಂತ ಆಗುತ್ತೆ. ಗ್ರೈಂಡರ್ ಅಲ್ಲಿ ಹೋಗ್ಬಿಟ್ಟು ಕಲ್ಲಲ್ಲಿ ಫುಲ್ ಜಜ್ತಾ ಕೂತಾಳ. ಅವ್ಳು ಜಜ್ಜು ಅಷ್ಟೇ ನನ್ನ ಚಿಕನ್ ಅಲ್ಲಿ ಮಸಾಲ ಏನಿಲ್ಲ, ಜಸ್ಟ್ 1 ಸ್ಪೂನ್ ಅಷ್ಟೇ.
ಚಿಲ್ಲಿ ಮತ್ತೆ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್ ಹಾಕಿ ಜೀರಿಗೆ ಪೌಡರ್ ಹಾಕೊಂತ ಇವಾಗ ಫ್ರೈ ಆಗ್ತದೆ. ಸೊ ಲೈಟಾಗಿ ಒಂಚೂರು ನೀರು ಹಾಕೋಣ. ನೀರು ಹಾಕಿದಾಗ ಚಿಲ್ಲಿ ಇದು ಫ್ಲೇವರ್ ಎಲ್ಲ ಕೂತ್ಕೋಬೇಕು. ನಿಮ್ ಇವ್ರ ಮನೆ ಖಾರ ಪುಡಿ ಹೆಂಗೆ ಇದೆ ಅಂತ ಗೊತ್ತಿಲ್ಲ. ಸೊ ಖಾರ ಇದೆಯಾ? ಖಾರ ಇದೆ. ಹಂಗಾರೆ ಒಂಚೂರು ಹಾಕೋಣ. ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಐ ಥಿಂಕ್ ಇವಾಗ ಹಾಕಿರೋದೇ ಸಾಕು ಅನ್ಸುತ್ತೆ, ತುಂಬಾ ಖಾರ ಇದೆ. ಅಷ್ಟು ನಾವು ಸ್ಮೆಲ್ ಅಲ್ಲೇ ಹೇಳ್ಬಿಡ್ತೀವಿ. ಅಪ್ಪಡಿ ಒಂಚೂರು ಮುಳುಗೋಷ್ಟು ನೀರು ಹಾಕೊಂಡಿದ್ದಾಳೆ ಅಷ್ಟೇ. ಚಿಕನ್ ಜಾಸ್ತಿ ಹಾಕೋಬೇಡಿ, ಆಮೇಲೆ ನೀರು ಆಗುತ್ತೆ. ಒಂದು 5 ನಿಮಿಷ ಚಿಕ್ಕ ಬಾಣ್ಲಿನ ಸ್ಟವ್ ಅಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳಿ. ಎಷ್ಟು ಕ್ಯೂಟ್ ಆಗಿದೆ ನೋಡು ಬಾಣ್ಲಿ. ಸೇಮ್ ನಿನ್ ತರನೇ ಇದೆ. ಇದು ನಿನ್ ತರ ಇದೆಯಾ? ಅದ್ ನನ್ ತರ ಇದೆ, ಇದು ನಿನ್ ತರ ಇದೆ. ಸೊ ಇವಾಗ ಏನು ಅಂತಂದ್ರೆ, ನಾವು ಚಿಕನ್ ಮಾಡ್ಬೇಕಾದ್ರೆ ಚಿಲ್ಲಿ ಪೌಡರು, ಅದಕ್ಕೆ ಗರಂ ಮಸಾಲ ಇಷ್ಟರವರೆಗೆ ಗರಂ ಮಸಾಲ ಹಾಕೋಬಹುದು. ನಾನ್ ಗರಂ ಮಸಾಲ ಹಾಕಲ್ಲ. ಅಂಡ್ ಜೀರಿಗೆ ಪೌಡರ್ ಎಲ್ಲ ಹಾಕ್ಮೇಲೆ ಧನ್ಯ ನಾರ್ಮಲ್ ಆಗಿ ಚಿಕನ್ ಮಾಡ್ಕೋಬೇಕಾದ್ರೆ ಹಾಕೋತೀರಾ. ಸೊ ನಾನು ಇಲ್ಲಿ ಏನ್ ಮಾಡ್ತಿದ್ದೇನೆ ಅಂದ್ರೆ, ಧನ್ಯ ಪೌಡರ್ನ ರೋಸ್ಟ್ ಮಾಡ್ಕೋತೀವಿ. ಡ್ರೈ ರೋಸ್ಟ್ ಮಾಡ್ಕೋತೀನಿ. ನಮ್ಗೆ ಎಷ್ಟು ಬೇಕು, ಇವಾಗ ನಾವು 3/4 kg ಮಾಡ್ತಾ ಇದೀವಲ್ಲ, ಸೊ ಅದಕ್ಕೆ ಎಷ್ಟು ಬೇಕು ನಾನೊಂದು 2.5 ಸ್ಪೂನ್ಸ್ ಹಾಕ್ತೀನಿ. ಸೊ ಅದು ಕಲರ್ ಬ್ಲಾಕ್ ಆಗ್ಬೇಕು. ಧನ್ಯಾ ಪೌಡರು ಕಲರ್ ಅದು ಬ್ಲಾಕ್, ಅದೇ ಮೇನ್. ಈ ಧನ್ಯಾ ಪೌಡರೇ ಮೇನ್. ಕಲರೇ ಚೇಂಜ್ ಆಗ್ಬಿಡುತ್ತೆ. ಸೊ ನೀವ್ ಯಾವತ್ತಾದ್ರೂ ಮಾಡಿದಿರತ್ತಲ್ಲ, ನೀನ್ ಯಾವಾಗಾದ್ರೂ ಮಾಡಿದೀನ? ಇಲ್ಲಪ್ಪ, ನಾನು ಧನ್ಯನೆಲ್ಲ ಹುರ್ಕೊಂಡು, ಸೊ ಒಂದು ಇದು ಹುರ್ಕೊಂಡ್ಮೇಲೆನೆ ಅದ್ರದ್ದು ಟೇಸ್ಟೇ ಬೇರೆ ಆಗುತ್ತೆ ಆಕ್ಚುಲಿ. ಸೊ 2 3 ಮೂರೇ ಜಾಸ್ತಿ ಉರಿಲೇನೆ ಹುರ್ಕೋಬೇಕಾ? ಹೌದೌದು. ಅದನ್ನ ನಾವು ಇದ್ ಮಾಡ್ತಾ ಇರ್ಬೇಕು, ಸ್ಪೂನಲ್ಲಿ ಕಲಿಸ್ತಾ ಇರ್ಬೇಕು. ಇಲ್ಲಾಂದ್ರೆ ಅಡಿ ಇದಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಅಯ್ಯೋ ಘಮ ಬರ್ತಾ ಇದೆ. ಮತ್ತೆ ಘಮ ಆ ಘಮ ಅನ್ಲಿಲ್ಲ, ಘಾಟ್ ಇದ್ರೇನೆ ಮಜಾ. ಇಲ್ಲಿ ಚಿಕನ್ ಬೇಯ್ತಾ ಇದೆ, ಅಲ್ಲಿ ಧನಿಯಾನ ಹುರ್ಕೋತಾ ಇದ್ದಾಳೆ. ಸಾರಿ, ಧನಿಯಾ ಪುಡಿನ ಕಂಪ್ಲೀಟ್ ಬ್ಲ್ಯಾಕ್ ಆಗ್ಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಇವಾಗ. ಓಕೆ, ಒಂಥರ ಒಂಚೂರು ಸೀದೋದ್ರೂ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಹೊಗೆನೆ ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ನೋಡೋಕೆ, ಆಕ್ಚುಲಿ ಗೈಸ್ ಕ್ಯಾಮ್ರಾದಲ್ಲಿ ನೋಡಕ್ಕೆ ಇನ್ನ ಅದು ಬ್ಲ್ಯಾಕ್ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ಬ್ಲ್ಯಾಕ್ ಆಗಿದೆ. ವಿಡಿಯೋದಲ್ಲಿ ಬೇರೆ ತರ ಇದೆ, ಬಟ್ ರಿಯಲ್ ಆಗಿ ನೋಡಕ್ಕೆ ಅದು ಕಾಫಿ ಪೌಡರ್ ಕಲರ್ ಇರುತ್ತಲ್ಲ, ಆ ಕಲರ್ ಆಗಿದೆ. ಈ ಕಲರ್ ಇದ್ದಿದ್ದು ಈ ಕಲರ್ ಆಗಿದೆ. ಸೊ ಅಷ್ಟು ಹುರ್ಕೋಬೇಕು ನಾವು. ಆನಿಯನ್ ಆದ್ಮೇಲೆ ನಾವು ಇದಾಕಿದ್ದು ಸಾಲ್ಟ್. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕೊಳ್ಳಿ, ನೀವ್ ಹಾಕೋ ಹಾಗಿದ್ರೆ. ಉಪ್ಪಾಗ್ಬಿಟ್ರೆ ಕಷ್ಟ ಆಗತ್ತೆ. ಸೊ ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಇವಾಗ ಧನಿಯಾ ಪೌಡರ್ನ ಹಾಕೋಣ, ಹುರಿದಿರೋ ಧನಿಯಾ ಪೌಡರ್ನ. ಫುಲ್ ಹಾಕೋಬೇಕಲ್ವಾ? ಅದು ಕಲ್ಸ್ಮೇಲೆ ಇಷ್ಟು ಹಾಕೊಂಡು ಕಲ್ಸೋದು, ಫ್ಲೇವರ್ ಕುಟ್ಕೋಬೇಕು. ಆಮೇಲೆ ಒಂಚೂರು ಒಬ್ಬೊಬ್ಬರಿಗೆ ತುಂಬಾ ಡ್ರೈ ಬೇಕಾದ್ರೆ ಹಂಗೆ ಬಿಟ್ಬಿಡೋದು. ಸೊ ನಿನಗೆ ಸ್ವಲ್ಪ ಗ್ರೇವಿ ತರ ಬೇಕು, ನಂಗೆ ಡ್ರೈ ಚಿಕನ್ಸ್ ಎಲ್ಲ ಇಷ್ಟ ಆಗಲ್ಲ. ನೀರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದ್ಸತಿ ಮಸಾಲ ಹಾಕೊಳ್ಳೋದು. ನೋಡಿ, ಕಲರೇ ಚೇಂಜ್ ಆಗ್ತಾ ಇದೆ. ಬ್ಲ್ಯಾಕ್ ಕಲರ್ ಚಿಕನ್. ಅವಳಿಗೆ ಸ್ವಲ್ಪ ಗ್ರೇವಿ ತರ ಬೇಕು ಅಂತಂದು. ನಿಮಗೆ ಗ್ರೇವಿ ತರ ಬೇಕು ಅಂದ್ರೆ ನೀವು ನೀರು ಆ್ಯಡ್ ಮಾಡ್ಕೋಬಹುದು, ಅಥವಾ ಡ್ರೈ ಬೇಕು ಅಂದ್ರೆ ನೀವು ಡ್ರೈಯೇ ಮಾಡ್ಕೊಬಹುದು. ನಂಗೆ ಸ್ವಲ್ಪ ಡ್ರೈ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನೀರು ಹಾಕ್ತಾ ಇದೀವಿ. ನೀರೆಲ್ಲ ಆದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಕುದ್ದಾಗ ಒಳಗೆ ಮಸಾಲ ಇದಾಗ್ಬೇಕಲ್ಲ. ಚಿಕನ್ ಎಲ್ಲ ತುಂಬಾ ಬೆಂದೋಗಿದೆ ಆಕ್ಚುಲಿ. ಸೊ ನೆಕ್ಸ್ಟ್ ನಮ್ಮಿಬ್ರದ್ದು ಯಾವ ತರ ಬ್ಲಾಗ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಾವಿಬ್ರು ಮಾಡ್ತಾರದು ಇದು ಮೊದಲನೇ ಬ್ಲಾಗ್ ಮಾಡೋ ಪ್ಲಾನ್ಸ್ ಇದೆ. ಚೆನ್ನಾಗಿ ಓಡಿಸಿ ವ್ಯೂಸ್ ಜಾಸ್ತಿ ಬರ್ಸಿ. ನೆಕ್ಸ್ಟ್ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಬ್ಲಾಗ್ ಅಂತ ಹೇಳಿ ಮಾಡೋಣ. ಓಕೆ, ಈಗ ಚಿಚಿ ಆಗಿದೆ. ಬಾಯ್ ಮಾ, ಹೋಗ್ತಾ ಇದೆಯಾ? ಬಾಯ್, ಹುಷಾರು. ಅವಳನ್ನ ಬಾಯ್ ಮಾಡೇನು ಕಳ್ಸ್ಕೊಡೋದಕ್ಕೆಲ್ಲ ನಾವು ಬಾಗ್ಲ ಹತ್ರ ಹೋಗಲ್ಲ. ಸೊ ಇವಾಗ ಫೈನಲ್ ಟಚ್ ಇಸ್ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್. ಮೋಸ್ಟ್ಲಿ ಅಕ್ಕ ಕಟ್ ಮಾಡೋದು ಮರ್ತೋಗಿದ್ದಾಳೆ ಅನ್ಸುತ್ತೆ. ಇಲ್ಲ, ನಾನು ಅಷ್ಟೇ ಜಾಸ್ತಿ ಹಾಕೋಬೇಕು, ಬಟ್ ಚೆನ್ನಾಗಿರುತ್ತೆ.
ಆಹಾ ಘಮ ಘಮ ಆಗ್ತಾ ಇದೆ. ಓಕೆ ಗೈಸ್, ಆ್ಯಕ್ಚುಲಿ ಚಿಕನ್ ರೆಡಿ. ತಿನ್ಬೇಕಂದ್ರೆ ಮತ್ತೆ ಸಿಗ್ತೀವಿ. ಅಷ್ಟರಲ್ಲಿ ನಾನು ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಅಂಥದ್ದೇನು ನಾನೆಲ್ಲ ಎಳ್ಳಾಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೊಂಥರ ಅಡುಗೆ ಮಾಡಿದ ತಕ್ಷಣ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋ ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ಇವಾಗ ಯೂಸ್ ಮಾಡಿರೋ ಚಿಕನ್ ಇಸ್ ರೆಡಿ. ಯಾ ರೆಡಿ. ಕೂರ್ಗ್ ಸ್ಟೈಲ್ ಚಿಕನ್. ಇದೆ ಕೂರ್ಗ್ ಸ್ಟೈಲ್ ಚಿಕನ್. ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಬದುಕಿದ್ರೆ ದಯವಿಟ್ಟು ಮಾಡ್ಕೊಂಡು ನಿಂತೀನಿ. ಏನಿಲ್ಲ, ಚೆನ್ನಾಗೇ ಇರುತ್ತೆ. ಕಳ್ದೋಗ್ಬಿಡ್ತಾಳೆ. ಸೊ ಚಿಕನ್ ಇಸ್ ರೆಡಿ. ಚಿಕನ್ ಇಸ್ ರೆಡಿ. ಊಟಕ್ಕೆ ಆಮೇಲೆ ತಿನ್ನುವಂತೆ ಫಸ್ಟ್ ಟೇಸ್ಟ್ ಮಾಡು ಹೇಗಿದೆ ಅಂತ ಚಿಕನ್. ಓಕೆ, ಕೊಡು. ಬಿಸಿ ಇದೆಯಾ? ಅಷ್ಟೇನು ಬಿಸಿ ಇಲ್ಲ. ನೋಡೋದಕ್ಕೆ ಸಖತ್ತಾಗಿದೆ. ಅಂಡ್ ನನ್ನ ಮಗಳು ಬೇರೆ ಕಾಯ್ತಾ ಇದ್ದಾಳೆ. ಲೆಗ್ ಪೀಸ್ ಫಸ್ಟ್ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ನೀವು ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿದಿದ್ಯಾ? ಎಲ್ಲ ಕರೆಕ್ಟಾಗಿದೆ. ಏನೂ ಒಂದು ಜಾಸ್ತಿ ಆಗಿಲ್ಲ, ಏನೂ ಒಂದು ಕಮ್ಮಿ ಆಗಿಲ್ಲ. ಪರ್ಫೆಕ್ಟ್ ಆಗಿದೆ. ಆಗಲೇ ಹೇಳ್ದಂಗೆ ಅಖಿಲಾ ದೇಚಮ್ಮ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಟ್ರೈ ಮಾಡ್ಬೋದು, ಏನೋ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು ಇದನ್ನ. ಇದೇನು ಕೂರ್ಗಿ ಸ್ಪೆಷಲ್ ಅಂದಾಗ ಬಿಡು, ನಾನು ಚಿಕನ್ ತಿನ್ನೋದೆಲ್ಲ ನೋಡ್ಬಿಟ್ರು ಅವರು ತಿನ್ನೋದೇ ಇಲ್ಲ ಆಮೇಲೆ. ಆ್ಯಂಡ್ ಇದಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಅವಳು ಮಾಡಿ ಚಿಕನ್ ಟೇಸ್ಟ್ ಮಾಡಬೇಕು ಆ್ಯಂಡ್ ಕುಕಿಂಗ್ ಬ್ಲಾಗ್ ಮಾಡಬೇಕು ಅಂತ ಸಡನ್ನಾಗಿ ಪ್ಲಾನ್ ಆಯಿತು ಆ್ಯಂಡ್ ಮಾಡಿದ್ವಿ. ಇದಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಆದಷ್ಟು ಬೇಗ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.